ಹಾಯ್ ಫ್ರೆಂಡ್ಸ್, ಇಲ್ಲೊಂದು ರೇಷ್ಮೆ ಹುಳು ಯಾಕೋ ಸೊಪ್ಪು ಹಾಕೋದ್ರೂ ಮೇಯ್ತಾ ಇಲ್ಲ. ಏನು ಅಂತ ಹೇಳ್ಬಿಟ್ಟು ಕೇಳೋಣ. ಏನಪ್ಪ ರೇಷ್ಮೆ ಹುಳು ಯಾಕೆ ಸೊಪ್ಪು ಹಾಕೋದ್ರೂ ಮೇಯ್ತಾ ಇಲ್ಲಲ್ಲ, ಏನು ನಿನ್ನ ಬಾಧೆ ಏನು? ಹೇಳಿದ್ದ ಮರ್ತೋಯ್ತು, ಇನ್ನೊಂದ್ಸರಿ ಹೇಳಪ್ಪ. ತುಂಬಾ ಬೇಜಾರಾಗುತ್ತೆ. ಇವಾಗ ನಮ್ಮ ಜೊತೆ ಇರೋ ವ್ಯಕ್ತಿ ಮುಂದೆ ಒಂದಿನ ನಮ್ಮಿಂದ ದೂರ ಆಗ್ತಾರೆ ಅಂತ ಇವಾಗ್ಲೇ ಗೊತ್ತಾದಾಗ. ನಿಜಾನಾ? ಯಾರು ನಿನ್ನ ಜೊತೆ ಇದ್ದರು? ಯಾರು ಇವಾಗ ಬಿಟ್ಟು ಹೋಗ್ತಾ ಇದ್ದಾರೆ? ಹುಡುಗಿರ್ ಕೈ ಕೊಟ್ರೆ ಈ ಲೆವೆಲ್ ಕಣ್ಣೀರು ಬರುತ್ತೆ ಅಂತ ಗೊತ್ತಿರ್ಲಿಲ್ಲ ಕಣ. ಅವಳು ಒಪ್ಕೋತಾಳೆ ಅನ್ಕೊಂಡಿದ್ದೆ. ನನ್ನ ನೆಮ್ಮದಿ ಹಾಳು ಮಾಡ್ಬೇಡಿ ಅಂತ ಇಂಡೈರೆಕ್ಟ್ ಆಗಿ ಕ್ಯಾಕ್ರು ಸುಗ್ದು ಹೊರಟೋದ್ಲು. ತಿಂದ್ಬಿಟ್ಟು ಚೆನ್ನಾಗಿರಪ್ಪ. ಬೆಳಿಗ್ಗೆ ಎಷ್ಟೊತ್ತಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ನಾವು. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಹುಟ್ಟದಾಗಿದ್ದ ಸಾಯ ತಕ ಬೋಡಿ ನೋವಲ್ಲೇ ಆಗೋಯ್ತಲ್ಲ. డిప్రెషన్ బాధ మనకు అలవాటైందో, అసలు మనం బాధకు అలవాటు పడ్డామో కానీ మనకి తెలియకుండా 15 సంవత్సరాల నుంచి మన చుట్టూనే తిరుగుతుంది.